ನಾವಿವತ್ತು ಕೂಡ್ಲಿಗಿ ವಿಧಾನಸಭಾ ಮತಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ NT ಶ್ರೀನಿವಾಸ್ ಅವರು ಅಭಿವೃದ್ಧಿಯಲ್ಲಿ ನಂಬರ್ 1 ಸ್ಥಾನ ಸರ್. ನಮ್ಮ ಡಾಕ್ಟರ್ ಅಂದ್ರೆ ನಮ್ಮ ಡಾಕ್ಟರ್ನೇ ಅವರು ಹೆಂಗ್ ಡಾಕ್ಟರ್ ಇದ್ರಲ್ಲ, ನಾವೆಲ್ಲ ನಮ್ಮ ಕ್ಷೇತ್ರ ಜನ ಪೇಷಂಟ್ಗಳಿದ್ದೇವೆ. ಪ್ರಶಾಸಕನಾಗಿ ನಿರ್ವಹಿಸ್ತಾನೆ ಅನ್ನೋದು ನಮ್ಮ ಸುಳ್ಳು ಅಭಿಪ್ರಾಯ. ಯಾರು ಏನು ಬಂದು ಹೆಂಗ ನಿಮ್ ಸಮಸ್ಯೆ ಅಂತ ಯಾರಿಗೆ ಕೇಳಿಲ್ಲ. ಅದಕ್ಕಾಗಿ ನಾವು ಕೂಲಿ ಮಾಡಕ್ಕೂ ಜೀವನ ಮಾಡಕ್ಕೂ ಬಸ್ ಫ್ರೀ ಆಗೈತೆ. ಹೆಣ್ಮಕ್ಳು ಎಲ್ಲಾದ್ರೂ ಹೋಗಿ ಬರ್ಬೋದು. ಗಂಡು ಮಕ್ಳು ಜಗಳ ಮಾಡಂಗ ಅವ್ರಿಗೆ ಅರ್ಧ ಮಾಡ್ಬೋದಾಗಿತ್ತಲ್ಲ. 8.5 ಸ್ವಂತ 10 ಮಾರ್ಕ್ಸ್ 8% ಕೊಡ್ತೀವಿ. 10 ಕತ್ತೆ ಅಂತ ಹೇಳ್ಬೋದು. 10 ಕತ್ತೆ ಸರ್, ಅದ್ರ ಬಗ್ಗೆ ಸಂಶಯನೇ ಇಲ್ಲ. 10 ಕತ್ತೆ ಸರ್, 10 ಕತ್ತೆ ಇನ್ನೊಂದು ಎಕ್ಸ್ಟ್ರಾ ಕೊಡ್ತೀವಿ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಾನಂದ್ ಹೊಸಳ್ಳಿ. ನಾವಿವತ್ತು ಕೂಡ್ಲಿಗಿ ವಿಧಾನಸಭಾ ಮತಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ NT ಶ್ರೀನಿವಾಸ್ ಅವರು ಕಳೆದ 2.5 ವರ್ಷಗಳಲ್ಲಿ ಕ್ಷೇತ್ರದಲ್ಲಿ ಯಾವ್ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಚುನಾವಣೆ ಸಂದರ್ಭದಲ್ಲಿ ನೀಡಿದಂಥ ಭರವಸೆಗಳನ್ನ ಯಾವ ರೀತಿಯಾಗಿ ಈಡೇರಿಸಿದ್ದಾರೆ ಎನ್ನುವುದರ ಕುರಿತು ಇವತ್ತು ಕ್ಷೇತ್ರದ ಜನರಿಂದಲೇ ತಿಳಿದುಕೊಂಡು ಬರೋಣ ಬನ್ನಿ. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಕೂಡ್ಲಿಗಿ ಪಟ್ಟಣದಲ್ಲಿ ನಾನಿರ್ತಕ್ಕಂಥದ್ದು. ಇಲ್ಲಿನ ಜನರು ಶಾಸಕರ ಕೆಲಸದ ಬಗ್ಗೆ, ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಅವರಿಂದಲೇ ಕೇಳ್ಕೊಂಡು ಬರೋಣ ಬನ್ನಿ. ಶಾಸಕರು ಯಾರದಾರ ನಿಮ್ಮ ಶಾಸಕರು? ನಮ್ಮ ಶಾಸಕರ ಶ್ರೀನಿವಾಸ ಹೆಂಗ್ ಕೆಲಸ ಮಾಡ್ತಾರೆ? ಚೆನ್ನಾಗಿ ಕೆಲಸ ಮಾಡ್ತಾರೆ? ಪರವಾಗಿಲ್ಲ. ಎಷ್ಟು ಸರಿ ಬಂದಾರೆ ಊರಿಗೆ ಗೆದ್ದಾದ್ಮೇಲೆ? ಒಂದು 4 ಸಲ ಬಂದೋಗಿ. ಊರಾಗ ಏನೇನೆಲ್ಲ ಕೆಲಸ ಮಾಡೋದು? ಕೆಲಸ ಇವು ರೋಡ್ CC ರೋಡ್ ಅವು ರೋಡ್ಗಳು ಕೆಲಸ ಮಾಡ್ತಾರೆ. ಪರವಾಗಿಲ್ಲ. ಕುಡಿಯೋ ನೀರಿನ ಸಮಸ್ಯೆ ಹೆಂಗೈತಿ ನಿಮ್ಮ ಊರಾಗ? ಕೊಡೆ ನೀರಿನ ಪರವಾಗಿಲ್ಲ. ಸರ್, ಶಾಸಕರು ಏನ್ ಕೆಲಸ ಮಾಡ್ತಾ ಇದಾರ? ಮಾಡ್ತಿದಾರೆ, ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾರೆ. ಕೆಲಸ ಮಾಡ್ತಾ ಇದಾರೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದಾವೆ. ಕಾಲೇವುಗಳು ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಸಲಹೆಗಳು ಎಲ್ಲ ಪೂರ್ತಿ ಶಾಲೆಗಳಿಗೂ ಎಲ್ಲ ಚೆನ್ನಾಗಿ ಆಗ್ತದೆ. ಅಭಿವೃದ್ಧಿ ಚೆನ್ನಾಗಿ ಆಗ್ತದೆ. ಚೆನ್ನಾಗಿ ಮಾಡ್ತಾರೆ. ಗುಡ್ ವರ್ಕರ್ ಸಿಗ್ತಾರೆ. ಮನೆ ಹತ್ರ ಹೋದ್ರೆ ರೆಸ್ಪಾನ್ಸ್ ಕೊಡ್ತಾರಲ್ಲ ಪೂರ್ತಿ. ಎಲ್ಲ ಜನ ಹತ್ರ ಮಾತಾಡ್ತಾರ, ಕೂಡಿಸ್ತಾರಲ್ಲ, ಒಳಗಡೆ ಕೂಡಿಸಿ ಮಾತಾಡ್ತಾರಲ್ಲ ಪೂರ್ತಿ ಚೆನ್ನಾಗಿ ಮಾತಾಡ್ತಾರೆ. 2.5 ವರ್ಷ ಆಯ್ತು ಅವ್ರು ಅಧಿಕಾರಕ್ಕೆ ಬಂದು ಏನೇನೆಲ್ಲ ಕೆಲಸ ಮಾಡಿದ್ದಾರೆ? CC ರೋಡ್ಗಳು ಮಾಡಕತ್ತಾರ, ಅಲ್ಲಿ ಮಾಡಕತ್ತಾರ. ಮೊನ್ನೆ ಒಂದು ಗುದ್ಲಿ ಪೂಜೆಗಳು ಎಲ್ಲ ಕಡೆ ಗುದ್ಲಿ ಪೂಜೆ ಮಾಡಿದ್ರು ಎಲ್ಲ ಪೂರ್ತಿ. ಎಲ್ಲ ದೇವಸ್ಥಾನಗಳೆಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡಕತ್ತಾರಲ್ಲ, ಚೆನ್ನಾಗಿ ಮಾಡಿ. ಕೆರೆ ತುಂಬಿಸೋ ಯೋಜನೆ ತಂದಿದ್ದಾರೆ. ಕೆರೆ ಫುಲ್ ನಮ್ದು ನೀರು ತುಂಬಿದ್ರಿ, ಕೂಡಬರ್ತೈತಿ ನೀರೆಲ್ಲ ಫುಲ್ ತುಂಬಿದೆ ಎಲ್ಲ ಪೂರ್ತಿ. ಅಂತಂದ್ರ ಹಿಂದುಳಿದ ತಾಲೂಕನ್ನ ಹಣೆಪಟ್ಟಿ ಇಲ್ಲ ಕೆಲಸ ಒಂದ್ ಟೈಮಲ್ಲಿ ಇತ್ತು ಅವಾಗ. ಇವಾಗಿಲ್ಲ ಸದ್ಯ ಎಲ್ಲ ನೀರು ಕೆರೆ ತುಂಬೈತ್ರಿ. ಕಾಲುವೆ ನೀರೆಲ್ಲ ವ್ಯವಸ್ಥೆ ಎಲ್ಲ ಬೇರೆ ಕಡೆ ಹೋಗಲ್ಲ ಬಿಡ್ತದಾರ, ನೀರೆಲ್ಲ ಬಿಡ್ತದಾರ ಪೂರ್ತಿ ಎಲ್ಲ ಆಗ್ತದೆ. ಕೆಲಸ ಆಗ್ತದೆ, ಚೆನ್ನಾಗಿ ಮಾಡ್ತಾರೆ. ನಾವು 9 ಮಾರ್ಕ್ಸ್ ಕೊಡ್ತೀವಿ ಅವ್ರಿಗೆ. 9 ಮಾರ್ಕ್ಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರ ಊರಾಗೆಲ್ಲ? ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ನೀವೆಲ್ಲ ಬೀದಿ ಒಳಗೆ ವ್ಯಾಪಾರ ಮಾಡ್ತಿರಲ್ಲ, ಇನ್ ನಿಮ್ಮ ಕಷ್ಟಗಳನ್ನೆಲ್ಲ ಕೇಳಿದಾರ? ಕೇಳ್ತಿರ್ತಾರೆ. ಯಾಕಂದ್ರೆ ಮಳೆ ಗಿಡಿ ಬಂತಂದ್ರೆ ಹೆಂಗಮ್ಮ ಇಲ್ಲಿ ಕುಂತಿರ್ತೀರಿ ನೀವು? ನಾವು ಅದನ್ನ ಕೇಳ್ತೀವಿ ಮಲ್ಲಿಗೆ. ಹೇಳಿದಿರಲ್ಲ? ಇಲ್ಲ, ಕೇಳ್ಬೇಕಂತ ಇವಾಗ ಎಲ್ಲರೂ ಸೇರಿ ಕೇಳ್ಬೇಕಂತ. ನಮಗೇನಾರ ಒಂದು ವ್ಯವಸ್ಥೆ ಮಾಡಿಕೊಡ್ರಿ. ಹಿಂಗೆ ಕುಂತ್ಕೊಂಡ್ರೆ ನಾವು ಹೆಂಗೆ ಜೀವನ ನಮ್ಮದು ಸಂಘ ಪಂಗ ಮಾಡ್ಕೊಂಡೀವಿ. ಕಟ್ಟಕ್ಕೆ ಬೇಕಲ್ಲ, ಹಿಂಗಾದ್ರೆ ವ್ಯಾಪಾರ ಆಗೋದಿಲ್ಲ. ಏನಾರ ಈ ಬೀದಿ ವ್ಯಾಪಾರಿಗೆ ಸ್ವಲ್ಪ ಏನಾರ ಸಹಾಯ ಮಾಡಿದೆ MLA ಚೆನ್ನಾಗಿ. MLA ಅವರು ಕೆಲಸ ಮಾಡ್ತಾರ? ಇಲ್ಲಿ ಮಾಡಕತ್ತಾರಲ್ಲ ಸರ್, ರಸ್ತೆ ಬದಿ ಎಲ್ಲ ಅಡ್ಡಾಡಿ ಮಾಡಕತ್ತಾರ. ಗೃಹಲಕ್ಷ್ಮಿ ಹಣ, ಆಮೇಲೆ ಕರೆಂಟ್ ಫ್ರೀ ಇದೆಲ್ಲ ಅನುಕೂಲ ಆಗೈತಲ್ಲ ಹೆಂಗವ? ಹ್ಞೂ ಸರ್, ಅನುಕೂಲ ಆಗೈತೆ ಸರ್. ತಿಂಗಳ ಬರ್ತಾ ಇದೆ ಗೃಹಲಕ್ಷ್ಮಿ ಹಣ. ಕರೆಂಟಿಂದು ಫ್ರೀ ಐತಿ, ಬಸ್ ಫ್ರೀ ಐತೆ. ಅಯ್ಯೋ, ಯಾವಾಗ ಬರ್ತಾರಲ್ಲ ಸರ್, ಬಂದಾಗ ಭೇಟಿ ಆಗ್ತೀವಿ. ಆಯ್ತಮ್ಮ ಅಂತಾರ, ಅದು ಹೋಗ್ಬಿಡ್ತಾರ. ನಾವು ಕೇಳ್ತೀವಿ ಅವ್ರೇನು ನಮ್ಮನ್ನ ಕೇಳ್ತಾರ, ನಾವು ಅವ್ರನ್ನ ಕೇಳ್ತೀವಿ. ಅವ್ರು ಆಯ್ತಮ್ಮ ಮಾಡೋಣಮ್ಮ ಬರ್ತೈತೆ ಹೇಳಮ್ಮ ಅಂತ ಅಷ್ಟೇ. ಯಾವ್ದು ಹಚ್ಕೊಳ್ಳೋದಿಲ್ಲ ಸರ್. ಬಡವ್ರದ್ದು ಏನಂತ ಕೇಳಲ್ಲ ಅವರು. ಈಗ ನಮ್ಮ ನೋಡು, ಇವಾಗ ಹಿಂಗೆ ಏನು ವ್ಯವಸ್ಥೆ ಇಲ್ಲ. ಈಗ ಬಸ್ ಬಂದವಂದ್ರೆ ನಮಗೆಲ್ಲ ಧೂಳ. ಏನೋ ಒಂದು ಸೆಡ್ಡೋ ನೆಳ್ಳೋ ಯಾವುದೋ ಒಂದು ಸಹಾಯ ಮಾಡಿದ್ರೆ ದುಡ್ಕೊಂಡು ತಿಂತೀವಿ. ಕೆಲಸ ಎಲ್ಲ ನಡೀತಾ ಇದಾವ ಊರಲ್ಲಿ? ಹೆಂಗ್ ಮಾಡ್ತಾ ಇದಾವ? ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಚುನಾವಣೆ ಸಂದರ್ಭದೊಳಗ ಆಶ್ವಾಸನೆ ಕೊಟ್ಟಿರ್ತಾರ, ಇಂತ ಕೆಲಸ ಮಾಡ್ತೀನಿ ಅಂತ ಹೇಳಿ. ಆ ನಿಟ್ಟಿನೊಳಗೆ ಏನೇನೆಲ್ಲ ಆಗ್ಬೇಕು ಕೆಲಸ? ಇನ್ನ ಆಗ್ತಾ ಮಾಡ್ತಾ ಇದಾರೆ. MLA ಸರ್ ಒಳ್ಳೆಯವರು ಇದ್ದಾರೆ. ಅಲ್ಲ, ಏನೇನು ಆಗ್ಬೇಕು ಕೆಲಸ ಊರಲ್ಲಿ? ಏನೇನು ಆಗ್ಬೇಕು? ಈಗ
ಕೂಡ್ಲಿಗಿ ಒಳಗೆ ಇಂಥ ಕೆಲಸ ಆಗ್ಬೇಕಂತ ಏನು ಬ್ಯಾಲೆನ್ಸ್ ಅಷ್ಟು ನಮಗೆ ಗೊತ್ತಿಲ್ಲ ಸರ್. ರಸ್ತೆಗಳ ಡೆವಲಪ್ಮೆಂಟ್ ಆಗಿದೆ. ಹಾಂ ಆಗಿದಾವೆ ಡೆವಲಪ್ಮೆಂಟ್. ಹಳ್ಳಿಗಳ ರೋಡ್ ಚೆನ್ನಾಗಿದಾವೆ, ಸಿ ಸಿ ರೋಡ್ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ತಾರೆ. ನಿಮ್ಮ MLA ಅವ್ರ ಕೈಗೆ ಸಿಗ್ತಾರ? ಸಹಜವಾಗಿ ಸಿಗ್ತಾರ? ಹಾಂ ಏನಾರ ಕೆಲಸ ಇದ್ರೆ ಹೋಗಿದ್ರ ಅವ್ರ ಕಡೆಗೆ ಯಾವಾಗಾದ್ರು? ಇಲ್ಲೇ ಬರ್ತಾರ. ಹ್ಞೂ ಸರ್ಕಲಿಗೆಲ್ಲ ಬರ್ತಾ ಇರ್ತಾರೆ. ಸ್ಪಂದನೆ ಮಾಡ್ತಾರೆ ಏನಾರ ಕೆಲಸ ಇದ್ರೆ? ಹ್ಞೂ ಮಾಡ್ತಾರೆ. ಈಗ 10 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ MLA ಅವ್ರ ಕಾರ್ಯವೈಖರಿ ಬಗ್ಗೆ, ಅಭಿವೃದ್ಧಿ ಕೆಲಸ? 10 ಮಾರ್ಚಿಗೆ 10 ಕೊಡ್ತೀವಿ ಸರ್. ಹೆಂಗ್ ಸರ್ ಈಗ MLA ಅವ್ರು ಹೆಂಗಿದ್ದಾರೆ, ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ? 2.5 ವರ್ಷ ಆಯ್ತು, ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ ಕ್ಷೇತ್ರದಲ್ಲಿ. ಗ್ರಾಮೀಣ ಭಾಗದ ರಸ್ತೆಗಳಾಗಿರಲಿ ಎಲ್ಲ ಅಭಿವೃದ್ಧಿ ಆಗಿದ್ದಾವೆ. ಅದನ್ನ ಸ್ಪಂದಿಸ್ತಿದ್ದಾರೆ. ಸಾರ್ವಜನಿಕರು ಹೋಗಿರೋ ಹಿತಾಸಕ್ತಿಗಳನ್ನು ಆಲಿಸ್ತಾರೆ, ಕೇಳ್ತಾರೆ, ಅದ್ರ ಬಗ್ಗೆ ಸ್ಪಂದನೆ ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯನ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಗ್ರಾಮೀಣ ರಸ್ತೆಗಳು, ಗ್ರಾಮೀಣ ಪ್ರದೇಶಗಳದ್ದಾಗಿರ್ತಕ್ಕಂಥದ್ದು, ಶಾಲೆಯಲ್ಲಿರ್ತಕ್ಕಂಥ ಶೌಚಾಲಯಗಳ ಬಗ್ಗೆ ಆಗಿರ್ಬೋದು, ಅಥವಾ ಕುಡಿಯುವ ನೀರಿನ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು, ಶುದ್ಧ ನೀರಿನ ಘಟಕಗಳ ಬಗ್ಗೆ ಆಗಿರ್ಬೋದು, ಅಥವಾ ಸಮುದಾಯಗಳ ಬಗ್ಗೆ, ಭವನಗಳ ಬಗ್ಗೆ, ಜಯಂತಿಗಳ ಭವನಗಳ ಬಗ್ಗೆ ಆಗಿರ್ಬೋದು, ಅದನ್ನ ಸ್ಪಂದಿಸಿ ಜನಗಳಿಗೆ ಪಾಲನೆ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸಾರ್ವಜನಿಕರು ಹೋದಲ್ಲಿ ಅನಿವಾರ್ಯತೆ ಸಿಗೋ ಸಂದರ್ಭದಲ್ಲಿ ಸಿಗ್ತಾರೆ. ಅವರು ಶಾಸಕರ ಭವನದಲ್ಲಿ ಹೋದಾಗ ಕುಂದುಕೊರತೆಗಳು, ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕೇಳಬೇಕಾದ ಅವ್ರ ಅಭಿಪ್ರಾಯ ತಿಳಿಸ್ಬೇಕಾದ ನಮ್ಮ ಕರ್ತವ್ಯ ಸಾರ್ವಜನಿಕರಾಗಿ ಅವ್ರು ಕೇಳ್ತಾರಂಥ ಅಭಿಪ್ರಾಯನ ನಾನು ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮದೇ ವೈಯಕ್ತಿಕವಾದ ಸಮಸ್ಯೆ ಹೋದಾಗ ಸಿಗದೇ ಇರ್ಬೋದು, ಬಟ್ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋದಾಗ ಅದು ಸಿಗುತ್ತಾರೆ. ನಾವು ಅವರಿಗೆ ಸಂಪರ್ಕದಲ್ಲಿ ಫೋನ್ ಮಾಡಿ ನಾವು ಸರ್ ನಿಮ್ಮನ್ನ ಕಾಣಬೇಕು, ಇಂಥ ಸಮಸ್ಯೆ ಇದೆ ಅನ್ನೋದಾಗ ಅವ್ರು ಆಲಿಸಿ ಆದ್ರಿಂಥ ದಿನ ಡೇಟ್ ಕೊಡ್ತಾರೆ. ಆ ಡೇಟಿಗೆ ಹೋಗಿ ನಾವು ಆಲಿಸ್ತೀವಿ. ಈ ರಾಜ್ಯದಲ್ಲಿ, ತಾಲೂಕಿನಲ್ಲಿ, ದೇಶದ ಹಿತದೃಷ್ಟಿಯಿಂದ ಹೇಳಿದ್ರೆ ಜಗ್ಗಿದ್ದಾವೆ. ಎಲ್ಲ ಒಬ್ಬ ಶಾಸಕನಾಗಿ ನಿರ್ವಹಿಸ್ತಾನೆ ಅನ್ನೋದು ನಮ್ಮ ಸುಳ್ಳು ಅಭಿಪ್ರಾಯ. ಬಟ್ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ಒಂದು ತಾಲೂಕಿಗೆ ಅಭಿವೃದ್ಧಿಗೋಸ್ಕರ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರಂಥ ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ನಮ್ಮದು ಕರ್ನಾಟಕದಲ್ಲಿ ಹೆಚ್ಚು ಹಳ್ಳಿಗಳಿಂದ ಹೊಂದಿರತಕ್ಕಂಥ ತಾಲೂಕು ಕೂಡ್ಲಿಗಿ ತಾಲೂಕು. 238 ಹಳ್ಳಿಗಳನ್ನು ಬರ್ತಾಯಿದ್ವು ಕೂಡ್ಲಿಗಿ ತಾಲೂಕು. ಅತಿ ಹೆಚ್ಚು ಹಳ್ಳಿಗಳನ್ನು ಹೊಂದಿರತಕ್ಕಂಥ ಹೋಬಳಿ ಹೊಸಳ್ಳಿ, 78 ಹಳ್ಳಿ ಸಮಥಿಂಗ್ ಹಳ್ಳಿಗಳು ಬರ್ತದೆ. ಅಂಥ ಹಳ್ಳಿಗಳಲ್ಲಿ ಒಬ್ಬ ಕ್ಷೇತ್ರದ ಶಾಸಕನಾಗಿ ಅಷ್ಟು ಹಳ್ಳಿಗಳಿಗೂ ಸಂಪರ್ಕ ಮಾಡಿ ಸಿಗ್ತಾರೆ ಅನ್ನೋದು ನಮ್ಮ ಕಾಲ್ಪನಿಕ. ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಅವರ ಒಡನಾಟಗಳನ್ನ ಕೇಳಿದಾಗ ರಸ್ತೆ ಅಭಿವೃದ್ಧಿಗಳು ಆಗಿದೆ ಅನ್ನೋದನ್ನು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೊಡ್ಬೋದು 8.5 something. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಕೂಡ್ಲಿಗಿ ಪಟ್ಟಣದಲ್ಲಿ ಇರ್ತಕ್ಕಂಥದ್ದು. ಕೂಡ್ಲಿಗಿ ಪಟ್ಟಣದ ಆಟೋ ನಿಲ್ದಾಣ ಒಂದರಲ್ಲಿ ನಾನು ಇರ್ತಕ್ಕಂಥದ್ದು. ಇಲ್ಲಿನ ಆಟೋ ಚಾಲಕರನ್ನು ಕೂಡ ಕೇಳ್ತಾ ಹೋಗ್ತೀನಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ. ಸರ್, ಶಾಸಕರು ಈಗ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೀತಾ ಬಂತು. ಕ್ಷೇತ್ರದಲ್ಲಿ ಏನೇನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ? ಶಾಸಕರು ಆಕ್ಟಿವ್ ಆಗಿದಾರ? ಮಾಡ್ತಿದ್ದಾರೆ. ಹೆಂಗ್ ಸರ್ ಕೆಲಸ ಆಗ್ತಾ ಇದಾವ? ಆಗ್ತದೆ. ಏನೇನೆಲ್ಲ ಕೆಲಸ? ಹಳ್ಳಿಗಳಿಗೆಲ್ಲ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಮತ್ತು ಆಮೇಲೆ ಇಲ್ಲಿ ಎಲ್ಲ ಅವರು ಇದು ಮಾಡೋದು ಆಗ್ತದೆ. ಈಗ ಪ್ರಮುಖವಾಗಿ ರಸ್ತೆಗಳ ಅಭಿವೃದ್ಧಿ ವಿಚಾರದಿಂದ ರಸ್ತೆಗಳೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದಾವೆ. ಆಗ್ತದೆ ಸರ್. ಆಗ್ತಾ ಇದೆ. ಈಗ ಆಟೋ ಚಾಲಕರು ನಿಮಗೆ ಪ್ರಮುಖವಾಗಿ ರಸ್ತೆ ಈಗ ಸಿಟಿಗಳಲ್ಲಿ ತೆಗ್ಗುಗಳು ಸಾಕಷ್ಟು ಇದ್ದಾವೆ. ಅವುಗಳು ಇಲ್ಲ ಜಾತ್ರೆ ಮೊನ್ನೆ ಜಾತ್ರೆ ಇರ್ತದೆ, ಜಾತ್ರೆಲಿ ಸ್ವಲ್ಪ ಇದಾಯ್ತು. ಎಲ್ಲ ನಿಧಾನಕ್ಕೆ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. ಸರ್, ಹೆಂಗಿರ್ತಾರೆ ಸರ್ ಶಾಸಕರು ಕೆಲಸ ಮಾಡ್ತಾ ಇದಾರ? ಮಾಡಕತ್ತಾರ ಸರ್. ಒಂದು ಕಾಲು ಭಾಗ ಕೆಲಸ ಕಂಪ್ಲೀಟ್ ಆಗಿದೆ, ಇನ್ನೊಂದು ನಡೆಯಕತ್ತಾವ ಕೆಲಸ ಎಲ್ಲ. ಪೂಜೆ ಮಾಡಿದ ಓಣಿಗಳೆಲ್ಲ ರೋಡ್ಗಳು ಮಾಡ್ಸಕತ್ತಾನ. ಬಟ್ ಇನ್ನು ಪರವಾಗಿಲ್ಲ, ಮಾಡ್ತದನ್. ಇನ್ನು ಟೈಮ್ ಇದೆ ಎಲ್ಲ, ಭಾಳ ಮಾಡಬಹುದು. ಮಾಡಿದ ಚುನಾವಣೆ ಸಂದರ್ಭದಲ್ಲಿ ಇಂತಿಂತ ಕೆಲಸ ಮಾಡ್ತಾರೆ ಮಾಡಿದ್ದಾನೆ, ಮಾಡಕತ್ತಾನ. ಇನ್ನೂ ಏನೇನು ಆಗ್ತದೆ? ಒಂದು ಕಾಲು ಭಾಗ ಆಗಿದೆ, ಇನ್ನು ಮುಕ್ಕಾಲು ಭಾಗ ಕೆಲಸ ಇದೆ ಮಾಡೋದು. ಯಾವ್ಯಾವ ಕೆಲಸ? ಇವು ರೋಡಿಂದೆ ಎಲ್ಲ, ರೋಡ್ ಕೆಲಸ ಎಲ್ಲ ಮಾಡ್ತದಾನೆ ಎಲ್ಲ. ಈ ಕೆಲಸ ಹೊಸಪೇಟೆ ರೋಡು ಕಾಮಗಾರಿಗೆ ಚಾಲು ಇದೆ. ಈಗ ಈ ತಿಂಗಳಲ್ಲಿ ಏನೋ ಸೊಂಡು ರೋಡ್ ಕೂಡ ಹಗಲೀಕರಣ ಮಾಡ್ತಾರಂತ. ಕುಡಿಯೋ ನೀರಿಂದ ಪರವಾಗಿಲ್ಲ ಸರ್, ಡ್ಯಾಮ್ ನೀರು ತರ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಬಂದಿಲ್ಲ. ಮನೆಗೆಲ್ಲ ನಲ್ಲಿ ಹಾಕ್ತದಾರೆ ಮನೆಗೆಲ್ಲ. ಇನ್ನು ನೀರು ಬಂದಿಲ್ಲ. ನೀರು ನಲ್ಲಿ ಇನ್ನು ಕೆಲಸ ಕಂಪ್ಲೀಟ್ ಆದಮೇಲೆ ನೀರು ಬಿಡ್ತೀವಿ ಅಂತ ಹೇಳ್ತಾರೆ ಸರ್. ಅಭಿವೃದ್ಧಿಯಲ್ಲಿ ನಂಬರ್ 1 ಸ್ಥಾನ ಸರ್. ನಮ್ಮ ಡಾಕ್ಟ್ರ್ ಅಂದರೆ ನಮ್ಮ ಡಾಕ್ಟ್ರನೇ ಅವರು. ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ಯಾರ ಸರ್. ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಮ ಒಬ್ರಿಗೆ ನಮ್ಮ ಸೋದರ ತಮ್ಮನ ಮಗಗೆ ಆರಾಮಿದ್ದಿಲ್ಲ ಸರ್. ಮೊನ್ನೆ ಕರ್ಕೊಂಡು ಹೋಗಿದ್ವಿ, ಈ ಥರ ಐತಣ ಅಂದೆ. ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಹಾಸ್ಪಿಟ್ಲಿಗೆ ಕಳಿಸಿದ್ರು ಸರ್. ಅಲ್ಲಿ ಕೂಡ ಅವರು ರೆಸ್ಪಾನ್ಸ್ ಮಾಡಿದ್ರು ಸರ್.
ಇಂಥ ಶಾಸಕರು ನಾವು ಹಿಂದೆ ಯಾವತ್ತೂ ನೋಡಿಲ್ಲ ಸರ್. ಇದೇ ಥರ ಇನ್ನು ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್. ನಾವಂತಲ್ಲ, ಎಲ್ಲರೂ ನೀವು ಎಲ್ಲಿ ಬೇಕಾದ್ರೆ ಎನ್ಕ್ವೈರಿ ಮಾಡಿ ಸರ್. ಕೂಡ್ಲಿಗಿ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟು ಇವತ್ತು ಹಗಲು ರಾತ್ರಿ ಎಂದೇ ನಮ್ಮ ಶಾಸಕರು ದುಡಿತಾ ಇದ್ದಾರೆ ಸರ್. ಅದ್ರ ಬಗ್ಗೆ ಏನು ಹೇಳಕ್ಕೆ? ಅಭಿವೃದ್ಧಿ ಕಾರ್ಯಗಳಾಗಿರಲಿ ಮತ್ತೊಂದಾಗಿರಲಿ ನಾವು ಇಲ್ಲಿವರೆಗಿನ ಇಂಥ ಶಾಸಕರು ಕಂಡಿಲ್ಲ ಅನ್ಕೋಬೇಕು. ಹಿಂದಿರ್ತಕ್ಕಂಥ ಶಾಸಕರು ಕೆಲಸಗಳು ಮಾಡಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು. ಬಟ್ ಇವತ್ತಿನ ದಿನ ಮಟ್ಟದಲ್ಲಿ ನೋಡ್ತಾ ಹೋದರೆ ಕಟ್ಟ ಕಡೆ ವ್ಯಕ್ತಿ ನಮ್ಮ ಕ್ಷೇತ್ರದಲ್ಲಿ ಕಟ್ಟ ಕಡೆ ಹಳ್ಳಿ ಮಟ್ಟಕ್ಕೂ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ವ್ಯಕ್ತಿ ಮನ ಮುಟ್ಟುವಂಥ ಕೆಲಸಗಳು ಮಾಡ್ತಾರೆ. ಪ್ರತಿಯೊಬ್ಬರ ಮನಸ್ಸಲ್ಲಿ ದೇವರ ಸ್ಥಾನ ತುಂಬಿಕೊಂಡು ಇದ್ದಾರೆ ಅವರು. ಹಂಗಾಗಿ ಇಂಥ ಶಾಸಕರು ಕಂಡ್ರೆ ನಮ್ಮ ಕ್ಷೇತ್ರ ಇಂಥ ಶಾಸಕ ಸಿಕ್ಕಿರೋದು ನಮ್ಮ ಭಾಗ್ಯ ಅನ್ಕೋಬೇಕಾಗುತ್ತೆ ಸರ್. ಜನಸೇವಕ ನಾನು ಬರ್ತಾ ಇದ್ದೀನಿ, ಜನಸೇವೆ ಮಾಡೋಕೆ ನನಗೊಂದು ಅವಕಾಶ ಕೊಡಿ ಅಂತ ಹೇಳಿದ್ರು. ಅವ್ರ ಮಾತಿನ ಪ್ರಕಾರ ನಡ್ಕೊಂತಾರೆ. ಅವ್ರ ಮಾತಿಗಿಂತ ಜಾಸ್ತಿ ಇನ್ನೂ 1% ಜಾಸ್ತಿನೇ ಅಭಿವೃದ್ಧಿ ಆಗ್ತಾಯಿದೆ ಸರ್. ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಸರ್ 10 ಕತ್ತೆ ಇನ್ನೊಂದು ಎಕ್ಸ್ಟ್ರಾ ಕೊಡ್ತೀವಿ ಸರ್. ಅಭಿವೃದ್ಧಿ ಆಗಲಿ, ಕರೆಂಟ್ ಆಗಲಿ, ಸಾಮಾನ್ಯ ಜನರದ್ದಾಗಲಿ, ಮತ್ತು ಏನಾದರೂ ಫುಟ್ಪಾತ್ಗೆ ಅಂಗಡಿ ಇಟ್ಟಿರ್ತಾರಲ್ಲ ಅವರಿಗೆ ಆಗಲಿ, ಒಂದು ಯಾವ್ದಾನ ಒಂದು ಆಗಲಿ, ಎಷ್ಟನ ಹೊತ್ತಾಗಲಿ ಫೋನ್ ಮಾಡಲಿ, ಫೋನ್ ರಿಸೀವ್ ಮಾಡಿ ಏನು ಎಂತ ಆಯಿತು ಅಂತಂದು 24 ತಾಸಲ್ಲಿ 23 ತಾಸು ಜನ ಪರ ಕಾಳಜಿ ವಹಿಸ್ತಾರೆ ಹೊರ್ತು ಇನ್ನು 2 ತಾಸು ಏನು ಮನೆಗೆ ಮಲ್ಕೊಂತಾರೆ ಗೊತ್ತಿಲ್ಲ. ಬಟ್ 23 ತಾಸು ಅಂತೂ ಕಂಪಲ್ಸರಿ ತಾಲೂಕಿನ ಬಗ್ಗೆ ಕಾಳಜಿ ತಗೊಂಡು ಫುಲ್ ಇದು ಮಾಡ್ತಾರೆ. ಸಮಸ್ಯೆ ಅಂತ ಹೋದಾಗ ಎಲ್ಲರಿಗೂ ಸ್ಪಂದಿಸ್ ಮಾಡ್ತಾರೆ. ಎಷ್ಟು ಮಾರ್ಕ್ಸ್ ಕೊಡ್ತೀವಿ? 10 ಕತೆ. ಒಂದು 6 ಕಿಲೋಮೀಟ್ರ್ ನಮಗೆ ಪ್ರಾಬ್ಲಮ್ ಭಾರಿ ಒಂದು 20 ವರ್ಷದಿಂದ ಅದು ಹಂಗೆ ಪೆಂಡಿಂಗ್ ಐತಿ. ಅದೊಂದು ಮಾಡಿಕೊಟ್ರೆ ನಮಗೆ ಭಾರಿ ಅನುಕೂಲ ಐತಿ. ಶಾಸಕರಿಂದ ಮನವಿ ಅದು ಬಿಟ್ಟರೆ ಏನಿಲ್ಲ. ಶಾಸಕರು ಬರ್ತಾರೆ ಸರ್, ಎನಿ ಟೈಮ್ ಬರ್ತಾರೆ ಸರ್. ಅದೇನು ಬರೀ ರೋಡಿಗೆ ಒಂದಲ್ಲ, ಬೇರೆ ಇದಕ್ಕೆ ಎಲ್ಲ ಅನುಕೂಲ ಅದಾರೆ ಸರ್. ಅದಕ್ಕೇನು ಆ ರೋಡ್ ಒಂದು 20 ವರ್ಷದಿಂದ 25 ವರ್ಷದಿಂದ ಭಾರಿ ಇದೆ ಸರ್. ಅದೊಂದು ನಮಗೆ ಶಾಸಕನ ಕೇಳೋದು ಮನವಿ ಅಷ್ಟೇ ಸರ್. ಕೆಲಸ ಇನ್ನು ಮಾಮೂಲಿ ಎಲ್ಲ ಆಗ್ತದೆ ಸರ್. ಕೆಲಸದ ಕಡೆಗೆ ಗಮನ ಜಾಸ್ತಿ ಐತಿ, ಸುಲಭ ಐತಿ. ಬೇರೆ ಏನು ಬಡವ್ರಿಗೆ ಅನುಕೂಲ ಆದರೆ ಇನ್ನು ಒಳ್ಳೆಯದು ಸರ್. ಊರಿನ ಸಮಸ್ಯೆ ಅಂತಂದು ಶಾಸಕರು ಬಳಿ ತಂದಾಗ ಸ್ಪಂದನೆ ಮಾಡ್ತಾರೆ. ಮಾಡ್ತಾರೆ ಸರ್, ಮಾಡ್ತಾರೆ. ಹಂಗೇನಿಲ್ಲ, ಇಮಿಡಿಯೇಟಲ್ಲಿ ಬರ್ತಾರೆ ಸರ್. ಶಾಸಕರ ಬಗ್ಗೆ ಏನಿಲ್ಲ ಸರ್. ಸಮಸ್ಯೆ ಐತಿ ಅಂದರೆ ಬರ್ತಾರೆ ಸರ್. ಬರ್ತಾರೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಸರ್. ಇದನ್ನು ಅಭಿವೃದ್ಧಿ ನೋಡ್ಕೊಂಡ್ರೆ 100ಕ್ಕೆ 100 ಕೊಡ್ತೀವಿ ಸರ್. 10ಕ್ಕೆ 10 ಕೊಡ್ತೀವಿ ಸರ್. ಸ್ವಲ್ಪ ಹಳ್ಳಿ ರೋಡ್ಗಳು ಸ್ವಲ್ಪ ಇದು ಮಾಡಿದ್ರೆ ಇನ್ನೂ ಅನುಕೂಲ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ಚೆನ್ನಾಗಿ ಮಾಡ್ತಾರೆ ಸರ್. ಸೂಪರ್. 2.5 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಅಭಿವೃದ್ಧಿ ಭಾಳ ಚೆನ್ನಾಗಿದೆ ಸರ್. ಅವರು ಇವತ್ತು ಭೂಮಿ ಪೂಜೆ ಇಟ್ಕೊಂಡಾರಂತೆ. ಇವತ್ತು ಮಾಡ್ಯಾರ ಪೂಜೆ 3-4 ತಿಂಗಳಲ್ಲೇ ಕಂಪ್ಲೀಟ್ ಮಾಡ್ಬಿಡ್ತಾರೆ ಕೆಲಸ. ಇಲ್ಲಿ ಸಂತೆ ಮಾರ್ಕೆಟಲ್ಲಿ ರೋಡ್ ಇದೆ, ಒಂದು ಇನ್ನೂ ನೋಡ್ರಿ CC ರೋಡು ಆಲ್ರೆಡಿ ಆಗಿದೆ. ಇದು ಹೊಸಪೇಟೆ ರೋಡ್ ಸರ್. ಇವಾಗ ಅದು ನಮ್ಮದು ಜಾತ್ರೆ ಇರೋದು ನಿಂತಿತ್ತು, ಅದು ಆಗ್ತಾ ಇದೆ. ಈಗ ಮತ್ತೆ ಸೊಂಡೂರು ರೋಡ್ ಸರ್, ಸೊಂಡೂರು ರೋಡ್ ಒಂದು ಆಗಿದೆ. ಈಗ ನೆಕ್ಸ್ಟ್ ಬೆಂಗಳೂರು ಆಗ್ತದೆ ಸರ್. ಆಮೇಲೆ ಅವರು ಗೆದ್ದು ನೆಕ್ಸ್ಟ್ ಮಂತಲ್ಲೇ ಈ ನಮ್ಮ ಕೂಡ್ಲಿಯಲ್ಲಿ ಯಾರು ಮಾಡಿಸಿದ್ದಿಲ್ಲ ಸರ್. ಎಲ್ಲ ಕಾಲುವೆಗಳು, ರಾಜು ಕಾಲುವೆಗಳು ಕ್ಲೀನ್ ಮಾಡಿಸಿ, ಕೆರೆ ಕೋಡಿ ಬಿದ್ದು ನೀರೆಲ್ಲ ಮನೆಗಳಲ್ಲಿ ಹೋಗ್ತಿತ್ತು. ನೀವು ಹೋಗಿ ನೋಡಿರ್ಬೇಕಾದ್ರೆ ಎಲ್ಲ ಮಾಡಿಸಿದ್ದಾರೆ ಸರ್. ಆಮೇಲೆ ಉಜಿನಿ ರೋಡು ಆಲ್ರೆಡಿ 20 ಕೋಟಿಗೆ ಟೆಂಡರ್ ಆಯ್ತು ಸರ್. ಅದು ಆಗ್ತಾ ಇದೆ. ಮತ್ತೆ ಇವಾಗ ಇಡೀ ರಾಜ್ಯದಲ್ಲೇ ಎಲ್ಲಿ ಮಾಡಿದಿಲ್ಲ ಹುಣಸೆ ಮತ್ತು ನಮ್ಮದು ಶೇಂಗಾ ಇದು ಅದು ಇಲ್ಲಿ ಕಾಸಾಪುರ ಅಲ್ಲಿ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಡಿಗ್ರಿ ಕಾಲೇಜಲ್ಲಿ ಒಂದು 5-6 ಬಿಲ್ಡಿಂಗ್ ಮಾಡಿದ್ದಾರೆ. ಇಂಥ ಶಾಸಕರು ಸಿಗಲ್ಲ ಸರ್. ಆಮೇಲೆ ಅವರು ಹೆಂಗಂದ್ರೆ ಮಗು ಇದ್ದಂಗೆ, ನನಗೆ ಗೊತ್ತಿದ್ದಂಗೆ, ಅವ್ರ ಮನೆಗೆ ನಿದ್ದೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಬರೀ ಕ್ಷೇತ್ರ ಜನರ ಅಭಿವೃದ್ಧಿಗೋಸ್ಕರ ಯಾರೇ ಬಡವರು ಹೋಗಲಿ ಅವರು ಆಮೇಲೆ ಕ್ಯಾಸ್ಟಿಜಮ್ ಮಾಡಲ್ಲ. ಎಲ್ಲ ಜನಾಂಗದವರು ಅವರು ಹೆಂಗೆ ಡಾಕ್ಟರ್ ಇದಾರಲ್ಲ, ನಾವೆಲ್ಲ ನಮ್ಮ ಕ್ಷೇತ್ರ ಜನ ಪೇಷಂಟ್ಗಳಿದ್ದಂಗೆ. ಪೇಷಂಟ್ಗಳು ನೋಡ್ದಂಗೆ ನೋಡೋದವರು ಎಲ್ಲರೂ ನಾವೆಲ್ಲ ಒಂದೇ ತಾಯಿ ಮಕ್ಕಳಿದ್ದಂಗೆ ಮಾಡ್ತಾರೆ. ನಮ್ಮ ಹಿಂದೂ ಮುಸ್ಲಿಮ್ಸ್ ಇದು ಯಾವುದೂ ಇಲ್ಲ, ಎಲ್ಲ ಜಾತಿಗಳು ಎಲ್ಲ ಕ್ಯಾಸ್ಟ್ ಎಲ್ಲ ಸೇರೇ ಮಾಡ್ತಾರೆ. ಅದು ಮಾತ್ರ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್. 100%. ನಾವು 100ಕ್ಕೆ 100 ಕೊಡ್ತೀವಿ ಸರ್. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಗೊಲ್ರಹಟ್ಟಿ ಗ್ರಾಮದಲ್ಲಿ ನಾನಿರ್ತಕ್ಕಂಥದ್ದು. ಇಲ್ಲಿನ ಜನರು ಶಾಸಕರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಅವ್ರನ್ನೇ ಕೇಳ್ಕೊಂಡು ಹೋಗೋಣ ಬನ್ನಿ. ಸರ್, ಈಗ ಶಾಸಕರು 2.5 ವರ್ಷ ಆಯಿತು ಅಧಿಕಾರಕ್ಕೆ ಬಂದು, ಏನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ? ಎಲ್ಲ ಮಾಡಿದ್ದಾರೆ ಸರ್, ಮಾಡ್ತಾ ಇದ್ದಾರೆ. ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಇನ್ನೂ ಬಾಕಿ ಇದೆ, ಮಾಡ್ತಾ ಇದ್ದಾರೆ. ಅರ್ಧ ಎಲ್ಲ ಮೊನ್ನೆ ಗುದ್ಲಿ ಪೂಜೆ ಮಾಡಿದ್ರು, ಎಲ್ಲ ಇದು ಮಾಡಿದ್ರು. ಎಲ್ಲ ವರ್ಕ್ ನಡೀತಾನೆ ಇದೆ. ನೀರಿನ ವ್ಯವಸ್ಥೆ
ಏನು ಸ್ವಲ್ಪ ಚರಂಡಿ ಇದಿಲ್ಲ, ಚರಂಡಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಸ್ಕೂಲು ಎಲ್ಲ ಕಾಂಪೌಂಡ್ ಮಾಡಿದ್ದಾರೆ, ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. ಏನು ಹೇಳ್ತೀರಿ ಸರ್ ನೀವು ಶಾಸಕರು ಹೆಂಗೆಲ್ಲ ಕೆಲಸ ಮಾಡ್ತಾರೆ? ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಇವ್ರೆ. ಚೆನ್ನಾಗಿ ಮಾಡ್ತಾರೆ. ಆಗಿದೆ. ಮತ್ತೆ ಏನು ಕೆಲಸ ಆಗುತ್ತೆ ಸರ್ ಊರು ಪ್ರಮುಖವಾಗಿ? ಅದೇ ಇವಾಗ ಆಗ್ತದಲ್ಲ ಸರ್, ಇವಾಗ ಆದಮೇಲೆ ಆಮೇಲೆ ಮುಂದೆ ಅವ್ರು ಏನು ಮಾಡ್ತಾರೆ ಅದು ಇದು ಆಗ್ತದೆ ಸರ್. ಎಲ್ಲ ಮನೆಗಳೆಲ್ಲ ಇಲ್ಲ 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 ಆಗಿಲ್ಲ, ಅದೇನು ಆಗಿಲ್ಲ. ಇವಾಗ ಮುಂದೆ ಇವಾಗ ಏನು ಮಾಡ್ತಾರೆ ಅವರು ಇದಾಗುತ್ತೆ ಸರ್. ಎಷ್ಟು ಸರ್ ಬಂದಿದೆ ಸರ್ ಈಗ? ಬಂದವ್ರು ಸರ್, ಅವಾಗ ಬರ್ತಾ ಇರ್ತಾರೆ. ಹಾಂ, ಬರ್ತಾ ಇರ್ತಾರೆ, ಅವಾಗ ಬರ್ತಾ ಇರ್ತಾರೆ. ಕೆಲಸಗಳು ಸರ್ ಏನಂದ್ರೆ ಎಲ್ಲ ಆದಷ್ಟು ಆಗಿದ್ದಾವೆ. ಇನ್ನು ಕೆಲವು ಕಡೆ ಆಗಬೇಕು. ಬಡ ಕುಟುಂಬಕ್ಕೆ ಸ್ವಲ್ಪ ಮನೆಗಳು ಆಗಬೇಕು. ಓಣೆ ಈಗ ಯಾಕಂತ ಸೈಡ್ ಆಗಲಿ ಒಂದು ಕ್ಲೀನ್ ವ್ಯವಸ್ಥೆ ಆಗ್ಬೇಕಿನ್ನ. ಯಾಕಂದ್ರೆ ಹಿಂದೆ ಉಳಿದ್ರೆ ಜಾಸ್ತಿ ಇದೆ ನಮ್ಮ ಜನಲ್ಲಿ. ಆದಷ್ಟು ಸ್ವಲ್ಪ ಕಾಮ ತಕ್ಕಂದು ಸುತ್ತ ಸ್ವಲ್ಪ ಕ್ಲೀನ್ ಮಾಡಿಕೊಟ್ರೆ ಇನ್ನೂ ಅನುಕೂಲ. ಹಂಗಾಗಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿದರೆ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಲೈಟಿಂಗ್ಸ್ ಒಂದಿಲ್ಲ 3, ಈ ಕಡೆಗೆ 3, 6 ಕಂಬ ಸರ್. ಒಂದು ಲೈಟ್ ಇಲ್ಲ ಸರ್ ನಮ್ಮೂರಲ್ಲಿ, ಲೈಟಿಂಗ್ಸ್ ಇಲ್ಲ. ಆ ಕಡೆ ರೋಡ್, ಈ ಕಡೆ ಬೈಕ್ ಎಷ್ಟೋ ಸಲ ಬಿದ್ದಾರೆ. ಅಲ್ಲ ಸ್ವಲ್ಪ ರೋಡ್ ಮಾಡಿಕೊಡಿ ಅಂತ ಅರ್ಜಿನೂ ಹಾಕಿದ್ದಾರೆ, ಅಲ್ಲ ಸ್ವಲ್ಪ ರೋಡು ಆಗಿಲ್ಲ. ಅದೊಂದು ಸ್ವಲ್ಪ ರೋಡ್ ಪೇಂಟಿಂಗ್ ಐತೆ. ಇಲ್ಲ ಬೈಪಾಸಲ್ಲಿ ಒಂದು ಲೈಟಿಂಗ್ಸು ಇಲ್ಲ. ಬರ್ತಾರೆ ಶ್ರೀನಿವಾಸ ಸರ್, ಬರ್ತಾರೆ ಹೋಗ್ತಾರೆ. ಈ ಲೈಟ್ಗಳು ಅವರು ನೈಟ್ ಟೈಮೆಲ್ಲ ಅಡ್ಡಾಡ್ತಾರೆ ನೋಡಿ ಸರ್. ಇಲ್ಲೊಂದು ಮಾತ್ರ ಲೈಟ್ ಐತೆ, ಅಲ್ಲಿ ಪೂರ್ತಿ ಲೈಟಿಂಗ್ಸ್ ಇಲ್ಲ. ಒಂದು ಲೈಟಿಂಗ್ಸ್ ಹಾಕ್ಸಂತ ಎಲ್ಲ, ಅದು ಲೈಟಿಂಗ್ಸ್ ಹೋಗಿ ಒಂದು ರೋಡ್ ಮಾಡಂತ ಹೇಳಿದ್ವಿ ಸರ್. ಆ ಕಡೆ ಆ ರೋಡ್ ಮಾಡಿಲ್ಲ ಸರ್ ಅವರು. ಮಾಡಿಲ್ಲ. ಬಸ್ ನಿಲ್ಲಲ್ಲ ಸರ್, ಯಾವ ನಿಲ್ಲಲ್ಲ. ಸುಮ್ಮನೆ ಹೇಳ್ಕೊಡ್ಬಾರ್ದು. ಆಟೋಗಳು ಹೋಗ್ತಾರೆ ಸರ್. ಬಸ್ಗಳು ಅಪ್ಪಿದಪ್ಪಿ ಏನೇನು ಎಮರ್ಜೆನ್ಸಿ ಇದು ಬೈಕ್ ಇಲ್ಲಿ ಕೈ ಅಂದ್ರೆ ನಿಲ್ಸಲ್ಲ ಸರ್ ಅವರು. ಇಲ್ಲೇ ಆಟೋದಲ್ಲೇ ಹೋಗ್ತಾರೆ ಅವರು, ಯಾರು ನಿಲ್ಸಲ್ಲ. ನಾವು ಇದು ಒಂದೇ ಅಂತಾನೆ ಸರ್, ಗುಡೆ ಕೊಟ್ಟಾಗಲ್ಲ ಹುಡ್ರು ಕಾಲೇಜ್ ಹುಡ್ರು ಬಂದರೆ ಬಸ್ ಡ್ರೈವರ್ ಕೇರ್ ತಗೊಂಬಲ್ಲ, ಕಂಡಕ್ಟರ್ ಕೇರ್ ತಗೊಂಬಲ್ಲ ಸರ್. ನಾವೇ ಊರಲ್ಲೇ ಒಂದು ನಿಲ್ಲಿಸಿ ಆ ಹುಡ್ರು ನಸ್ ಕಳಿಸ್ತೀವಿ ಸರ್. ನಾವು ಅವ್ರು ಹುಡ್ರು ಜಗಿ ಬಿದ್ದಿರ್ತಾರೆ ಸರ್. ಅವರು ನಾವು ಇಲ್ಲೇ ಏನು ಕುಂತಿರ್ತೀವಿ ಜನ, ಅವ್ರು ಬಂದು ನಿಲ್ಲಿಸ್ಬಿಟ್ಟು ಕಂಡಕ್ಟರ್ಗೆ ಹೇಳ್ತೀವಿ ನೋಡಿ, ಚಿಕ್ಕ ಮಕ್ಕಳು ಬಸ್ಸಲ್ಲಿ ಇಳಿ ಬೀಳ್ತಾರೆ. ಗುಡಿಕೋಟೆ ಆಗ್ಬೋದು, ರಾಮದುರ್ಗ ಆಗ್ಬೋದು, ಎಲ್ಲ ಹೋಗ್ತಿರ್ತಾವೆ ಇಲ್ಲಿ ಹುಡುಗರು. ಹೇಳಿ ನೀವು ಕೆಳಗೆ ಕೇಳಿವಿ, ಕಂಡಕ್ಟ್ರು ಕೆಳಗೆ ಕೇಳಿದು ಹುಡ್ರು ನಚ್ಚಿಕೊಂಡು ಕೇರ್ಫುಲ್ಲ ತಗೊಂಡು ಹೋಗ್ಬೇಕು. ಅವ್ರ ಕಂಡಕ್ಟ್ರು ಒಳಗಿರ್ತಾರೆ, ಆ ಹುಡುಗರು ಜಗಿ ಬಿದ್ದಿರ್ತಾವೆ. ಎಷ್ಟೋ ಸಲ ತರಿ ಹೇಳಿದೀವಿ. ಇನ್ನು ಒಂದು ಈಡೆ ಮಾಡಿ ಹಾಕೋದು ಒಂದು ಬ್ಯಾಲೆನ್ಸ್ ಐತಿ. ಶಾಸಕರೆಲ್ಲ ಸ್ಪಂದನೆ ಎಲ್ಲ ಮಾಡ್ತಾರೆ, ಚೆನ್ನಾಗದಾರೆ ಸರ್, ಚೆನ್ನಾಗಾದ್ರೆ ಎಲ್ಲ ಚೆನ್ನಾಗಾದ್ರೆ. ಸ್ವಲ್ಪ ಸಮಸ್ಯೆಗಳು ಅವ್ರ ಗಮನಕ್ಕೆ ಹಾಕ್ಕೊಬೇಕು ಸರ್. ಊರ ಒಳಗೆ ಇಲ್ಲಿ ಏನು ವಾರ್ಡಲ್ಲಿ ಒಂದೊಂದು ಓಣೆಯಲ್ಲಿ ಏನು ಕೆಲಸ ಆಗಿಲ್ಲ. ನಾಗೇಂದ್ರಪ್ಪ ಶಾಸಕರಾದಾಗ ಸಿಸಿ ರೋಡ್ ಹಾಕಿದ್ರು ಅವರು. ಅವಾಗಿಂದ ಯಾವ ಸಿಸಿ ರೋಡ್ ಆಗಿಲ್ಲ. ಅದೇನು ಒಳಚರಂಡಿ ಅದು ಇದು ಬಂತಂದು ಅವರೆಲ್ಲ ಹೊಡೆದು ಹಾಕಿದ್ರು. ಆಮೇಲೆ ಮತ್ತೆ ನಮ್ಮ ಕಡೆ ಜನ ಹೆಣ್ಮಕ್ಳೆಲ್ಲ ಮನೆ ಮುಂದಿರೋದಕ್ಕೆಲ್ಲ ಮಣ್ಣು ಗಿಣ್ಣು ಹಾಕಿಂದು ಮತ್ತೆ ಸಿಮೆಂಟ್ ಗಿಮೆಂಟ್ ತಂದುಬಿಟ್ಟು ಅವರು ಮನೆಯೆಲ್ಲ ಹಾಕಿಂದು ಮತ್ತೆ ಕ್ಲೀನ್ ಮಾಡ್ಕೊಂಡಿದ್ರು. ಅದು ಮತ್ತೆ ಅದು ಯಾವ್ದಾದ್ಮೇಲೆ ಇದು ಯಾವ್ದು ನೀರಿನ ಯೋಜನೆ ಬಂದಿದೆ, ಅದು ಹೊಡೆದು ಇಕ್ಕಿ ಹೋಗಿದ್ದಾರೆ. ಎಲ್ಲ ಊರೆಲ್ಲ ಕ್ರಾಚ್ ಆಗಿದೆ. ಆ ಒಂದು ಸಿಸಿ ರೋಡ್ ಯಾವಾಗಿಲ್ಲ. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಕೆಕೆಹಟ್ಟಿ ಗ್ರಾಮದಲ್ಲಿ ನಾನಿರ್ತಕ್ಕಂಥದ್ದು. ಕೆಕೆಹಟ್ಟಿ ಗ್ರಾಮದ ಹೊರಭಾಗದಲ್ಲಿರ್ತಕ್ಕಂಥ ಚೆಂಡು ಹೂ ಬೆಳೆದಂಥ ಜಮೀನೊಂದರಲ್ಲಿ ಇರ್ತಕ್ಕಂಥದ್ದು. ಈ ಜಮೀನಿನಲ್ಲಿ ಮಾಲಕರು ಹಾಗೂ ಕೂಲಿ ಕಾರ್ಮಿಕರು ಕೂಡ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ಕ್ಷೇತ್ರದ ಶಾಸಕರ ಬಗ್ಗೆ ಏನು ಹೇಳ್ತಾರಂತೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮಾಲಕರೇ, ಈ ಒಂದು ಕ್ಷೇತ್ರದಲ್ಲಿ 2.5 ವರ್ಷ ಆಯ್ತು ಶಾಸಕರು NT ಶ್ರೀನಿವಾಸ್ ಅವರು ಆಯ್ಕೆಯಾಗಿ. ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರಾ ನಿಮ್ಮ ಕ್ಷೇತ್ರದೊಳಗೆ? ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸ್ಪಂದನೆ ಮಾಡ್ತಾರೆ ಸರ್, ಏನಾದ್ರು ಸಮಸ್ಯೆ ಅಂತ ಹೋದಾಗ? ಮಾಡ್ತಾರಲ್ಲ. ಕ್ಷೇತ್ರದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರಾ? ಹೇಗೆ ನಿಮ್ಮೂರಿಗೆ ಬಂದಿದ್ದಾರಾ? ನಿಮ್ಮ ಸಮಸ್ಯೆಗಳನ್ನ ಕೇಳ್ತಾರ, ಸ್ಪಂದನೆ ಮಾಡ್ತಾರ ಶಾಸಕರು? ಯಾರು ಬಂದಿಲ್ಲ ಸರ್ ನಮಗೆ ಕೇಳಕ್ಕ. ನಮ್ಮನ್ನ ಯಾರು ಏನು ಬಂದು ಹೆಂಗ ನಿಮ್ಮ ಸಮಸ್ಯೆ ಅಂತ ಯಾರು ಕೇಳಿಲ್ಲ. ಅದಕ್ಕಾಗಿ ನಾವು ಕೂಲಿ ಮಾಡಕ್ಕೂ ಜೀವನ ಮಾಡಕ್ಕೂ ರೋಡ್ ಬೇಕು ನಮಗೆ. ಇನ್ನು ನೀರಿಂದ ಏನು ಸೌಲಭ್ಯ ಐತಿ, ಇವಾಗ ಏನು ಕೂಲಿ ಹೆಚ್ಚಿಗೆ ಆಗ್ಬೇಕು ನಮಗೆ. ಅಲ್ಲಮ್ಮ, ಈಗ ಸರ್ಕಾರದಿಂದ 2,000 ರೂಪಾಯಿ ಬರಾಕ್ ಕುಂತೈತೆ, ಅನುಕೂಲ ಆಗೈತೆ ಇಲ್ಲ? ಈಗ ಆಗೈತೆ ಸರ್, ನಡೀತೈತೆ. ಬಸ್ ಫ್ರೀ ಆಗೈತಿ, ಹೌದು ಸರ್, ಹೌದು ಸರ್, ಎಲ್ಲ ಅನುಕೂಲ ಆಗೈತಿ ಇಲ್ಲ ಈಗ? ಆಗೈತೆ ಸರ್. ಮತ್ತೀಗ ಶಾಸಕರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಮತ್ತೆ ಸರ್ಕಾರ ಬಂದಾಗ ಏನೇನೆಲ್ಲ ಅನುಕೂಲ ಆಗೈತಿ ನಿಮ್ಗೆ? ಸರ್ಕಾರ ಒಳ್ಳೇದಾಗೈತೆ ಸರ್ ನಮಗೆ. ಯಾವ ರೀತಿಯಾಗಿ ಒಳ್ಳೇದಾಗೈತಿ? ನಾವು ಸಂಘದ ಸೌಲಭ್ಯ ಎಲ್ಲ ಪಡ್ಕೊಂತಿದೀವಿ. ಕಷ್ಟ ಅಂತಕ್ಕದ್ದು ಏನು ಇವಾಗ ಅರ್ಧ ಮಾಡ್ಕೊಂಡಿದ್ವಿ ಕಷ್ಟ. ಇವಾಗ ಚೆನ್ನಾಗಿ 2,000 ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗೈತೆ ಸರ್. ಆಮೇಲೆ ಕರೆಂಟು ಫ್ರೀ ಆಗೈತೆ. ಕರೆಂಟು ಫ್ರೀ ಆಗೈತೆ ಸರ್, ಬಸ್ ಫ್ರೀ ಆಗೈತೆ. ಹೆಣ್ಮಕ್ಳು ಎಲ್ಲಾದ್ರೂ ಹೋಗಿ ಬರ್ಬೋದು. ಗಂಡು ಮಕ್ಳು ಜಗಳ ಮಾಡಂಗ ಅವ್ರಿಗೆ ಅರ್ಧ ಮಾಡ್ಬೋದಾಗಿತ್ತಲ್ಲ.
ಸರ್ ಅವ್ರಿಗೆ ಅರ್ಥ ಮಾಡ್ಬೋದಾಗಿತ್ತಲ್ಲ. ಇವಾಗ ಹೆಣ್ಮಕ್ಳೇ ಹೋಗ್ಬೇಕು ಅನ್ನೋದೇನು ರೂಲ್ಸ್ ಇತ್ತ? ಹೌದಲ್ಲ, ಮತ್ತೆ ಮಾಡ್ಬೋದಾಗಿತ್ತು. ನಡೆದಂದ್ರೆ ನಮ್ ದೇಶ ಆದಾಯ ಐತೆ, ಆದಾಯ ಐತೆ ಇಲ್ಲ ಮತ್ತೆ ಅರ್ಧಕ್ ಮಾಡ್ಬೇಕು ಸರ್ ಅದನ್ನ ಅರ್ಧ. ಹೋಗ್ಬೇಕು, ಒಬ್ಬೊಬ್ರೆ ಹೋಗೋದಕ್ಕೂ ಇಬ್ಬೊಬ್ರು ಹೋಗೋದಕ್ಕೆ ಎಷ್ಟು ವ್ಯತ್ಯಾಸ ಐತೆ ಮತ್ತೆ. ಮಾಡ್ಲೇಬೇಕು. ಹ್ಞೂ ಸರ್. ನಾವ್ ಎಲ್ಲಿ ಹೋಗಿಲ್ಲ, ಆದ್ರೆ ನಮ್ಮ ಒಬ್ಬೊಬ್ಬರನ್ನೇ ಬಿಡಕ್ ಆಗಲ್ಲ. ಇವಾಗ ಎಲ್ಲರೂ ಒಬ್ಬೊಬ್ರೆ ಹೋಗ್ತಾರಂದ್ರೆ ನಾವು ಒಬ್ಬೊಬ್ರೆ ಇವಾಗ ಇರ್ಬೇಕು ಜೊತೆಗೆ. ನಾವು ಒಬ್ರು ಹೋಗೋದಕ್ಕೂ ಅವ್ರು ಒಬ್ರು ಜೊತೆಗೆ ಇರೋದಕ್ಕೆ ಎಷ್ಟು ಇದೈತಿ? ಇಲ್ಲ ಸರ್, ಇಲ್ಲ ಹೋಗಿಲ್ಲ. ಇಲ್ಲ ಇಲ್ಲ. 2000 ರೂಪಾಯಿ ಕರೆಂಟ್ ಫ್ರೀ, ಬಸ್ ಫ್ರೀ ಅನುಕೂಲ ಆಗೈತೆ? ಅನುಕೂಲ ಆಗೈತಪ್ಪ. ಅನುಕೂಲ ಆಗೈತೆ. ಈಗ ಸರ್ಕಾರ ಬಂದ್ಮ್ಯಾಗೆಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾವ ನಿಮ್ ಊರಾಗ? ಆಗ್ತಾವ. ಏನೇನೆಲ್ಲ ಮಾಡಂತಾರ? ಮಾಡ್ಯಾರ. ರೋಡ್ ನೀರಿನ ಸಮಸ್ಯೆ ಏನ್ರ ಇದೆ ನಿಮ್ ಊರಾಗ? ಎಲ್ಲ ಐತಿ. ಎಲ್ಲ ಐತಿ. ಸಮಸ್ಯೆ ಐತೆ? ಯಾವ್ದೆಲ್ಲ ಸಮಸ್ಯೆ. MLA ಅವರು ಬಂದಿರ್ತಾರ ನಿಮ್ ಊರಿಗೆ? ಮಸಾಲ ಬಂದಾಗೈತಿ. ಹೌದಾ? ಮೊನ್ನೆ ಬಂದಾಗೈತಿ. ಹೌದಾ? ಹೆಂಗ ಇದು ಯಾರ್ದಾರ ಈಗ ಸಮಸ್ಯೆ ಐತಂತ ಹೋದಾಗ ಸ್ಪಂದನೆ ಮಾಡ್ತಾರ ಅವರು? ಕೇಳ್ತಾರ? ಕೇಳ್ತಾರ. ಈಗ ಏನ್ ಸಮಸ್ಯೆ ಊರಾಗ? ಮತ್ತೇನಾರ ಸಮಸ್ಯೆ? ಈಗ ಬಸ್ ನಿಂದ್ರಂಗಿಲ್ಲ ಅಥವಾ ಕುಡಿಯಕ್ ನೀರಿನ ಸಮಸ್ಯೆ ಇಂಥವ್ ನೀರಿಂದು ಪಾರಿಂದ ಏನೋ ಸಮಸ್ಯೆ ಇಲ್ಲ, ಎಲ್ಲ ಕ್ಲಿಯರ್ ಐತಿ. ಕ್ಲಿಯರ್ ಐತಿ ಊರಾಗ? ಏನ್ ಸಮಸ್ಯೆ ಇಲ್ಲ. ಶಾಸಕರು ಏನಾರು ಊರಿನ ಸಮಸ್ಯೆ ಬಂದಾಗ ನಿಮ್ಗೆಲ್ಲ ಸ್ಪಂದನೆ ಮಾಡ್ತಾರ ನಿಮ್ ಶಾಸಕರು? ಅದು ಏನೊಂದು ತೊಂದ್ರೆ ಬಂದ್ರೆ ಹೋಗಿ ಹೇಳ್ತಾರ, ಬಂದು ಮಾಡ್ತಾರ. ಬರ್ತಾರ? ಬರ್ತಾರೆ. ಮಾಡ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು. ಒಟ್ಟು ನಮ್ಗೇನು ಇಲ್ಲಿ ಏನು ತೊಂದರೆ ಇಲ್ಲ. ಕೂಡ್ಲಿಗಿ ವಿಧಾನಸಭಾ ವ್ಯಾಪ್ತಿಯ ಶಿವಪುರ ಗ್ರಾಮದಲ್ಲಿ ನಾನಿದ್ದೀನಿ. ಇಲ್ಲಿನ ಜನರು ಶಾಸಕರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಅವ್ರನ್ನೇ ಕೇಳ್ತಾ ಹೋಗೋಣ ಬನ್ನಿ. ಸರ್, ಈಗ ಶಾಸಕರಾಗಿ 2.5 ವರ್ಷ ಆಯ್ತು, ಕೆಲಸ ಮಾಡ್ತಾ ಇದ್ದಾರೆ ನಿರೀಕ್ಷೆಗೆ ತಕ್ಕಂತೆ? ಮಾಡ್ತಾ ಇದಾರೆ ಸರ್, ಕೆಲಸ ಮಾಡ್ತಾ ಇದಾರೆ. ಗಲಾಟೆ ಸರ್, ಬಿಡ್ರಿ ಡೋರಿ ಫುಲ್ ಆಗೈತೆ, ಬಸ್ ತಾಳಗ ಬಿಡಂತಾರೆ ಸರ್. ತಾಳಗ 10 ಗಂಟೆ ಒಂದ್ಸತಿ ವಾಪಸ್ ನೋಡ್ತಾರೆ ಸೋಡ್ರು. MLA ದಯಮಾಡಿ ಆ ಬಸ್ಸಿಂದ ಒಂದು ಸಮಸ್ಯೆ ಇದು ಮಾಡ್ಕೊಡ್ಬೇಕು ನೋಡಿ ಸರ್. ಅದೊಂದ ಕಾಲೇಜಿಗೆ ಹೋಗೋಕೆ ಸ್ವಲ್ಪ ತೊಂದರೆ ಆಗುತ್ತೆ, ಬಸ್ಗಳು ಬೇಗ ಬರೋದಿಲ್ಲ, ಬಂದ್ರು ಕೂಡ ಹಂಗೆ ಮೇಲೆ ಹೋಗುತ್ತೆ. ಆದರೆ ಶಿವಪುರ ಅಂತ ಹೇಳಿದ್ರೆ ಲೇಜಿಲೆಸ್ ಮಾಡ್ತಾರೆ ಸರ್ ಬಸ್ಗಳೆಲ್ಲರೂ. ಇದು ಕೂಡ್ಲಿಗಿ ವಿಧಾನಸಭಾ ಮತಕ್ಷೇತ್ರದ ಜನರ ಮತಾಗಿರ್ತಕ್ಕಂಥದ್ದು. ಇಲ್ಲಿನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ NT ಶ್ರೀನಿವಾಸ್ ಅವರು ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಆಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಇನ್ನಷ್ಟು ಅವಧಿ ಕೂಡ ಅವರು ಕೆಲಸ ಮುಂದುವರಿಸಲಿ ಅನ್ನೋದು ಕೂಡ ಇಲ್ಲಿನ ಜನರ ಮಾತಾಗಿರ್ತಕ್ಕಂಥದ್ದು.